ಬ್ರಹ್ಮದಂಡಿ ಸಸ್ಯ ಇದನ್ನು ಸತ್ಯಾನಾಶಿ ಸಸ್ಯ ಅಂತಲೂ ಕರೆಯುತ್ತಾರೆ. ಒಂದು ವೇಳೆ ಶತ್ರುಗಳೇನಾದರೂ ನಿಮ್ಮನ್ನು ಬೆನ್ನಟ್ಟಿದ್ದಾರೆ, ಇಲ್ಲಿ ತಾವು ಕೂಡ ಚೆನ್ನಾಗಿರೋದಿಲ್ಲ, ನಿಮಗೂ ಕೂಡ ಸಂತೋಷದಿಂದ ಇರಲು ಬಿಡೋದಿಲ್ಲ. ಈ ಸತ್ಯಾನಾಶಿ ಸಸ್ಯವು ನಿಮಗೆ ಸಹಾಯವನ್ನು ಮಾಡುತ್ತದೆ. ಇಂಥ ನೀಚ ದುಷ್ಟರಿಂದ ಇಂಥವರಿಗೆ ಸ್ವತಃ ಜೀವನ ಮಾಡಲು ಸಹ ಗೊತ್ತಿರೋದಿಲ್ಲ. ಬೇರೆಯವರು ಸುಖವಾಗಿ ಇರೋದನ್ನು ಕಂಡು ಇವರು ಹೊಟ್ಟೆ ಉರಿದುಕೊಳ್ತಾ ಇರ್ತಾರೆ. ಸ್ನೇಹಿತರೆ, ಇದೇನು ಸಾಧಾರಣವಾದ ಸಸ್ಯವಲ್ಲ. ಇದು ಹಲವಾರು ಸಿದ್ಧಿಗಳನ್ನು ತನ್ನೊಳಗಡೆ ಒಳಗೊಂಡಿದೆ. ಬ್ರಹ್ಮದೇವರ ಸಂಪೂರ್ಣ ಶಕ್ತಿಗಳು ಇದರ ಒಳಗಡೆ ಇವೆ. ನಮಸ್ಕಾರ ಸ್ನೇಹಿತರೆ, ತುಂಬ ಗಮನವಿಟ್ಟು ಈ ಸಸ್ಯವನ್ನು ನೋಡಿರಿ. ಇದು ಬ್ರಹ್ಮದಂಡಿ ಸಸ್ಯ ಆಗಿದೆ. ಇದನ್ನು ನಮ್ಮ ಶಾಸ್ತ್ರಗಳಲ್ಲಿ ಸಿದ್ಧಿಯನ್ನು ಕೊಡುವಂಥ ಮತ್ತು ರೋಗಮುಕ್ತ ಅಂದರೆ ನಿರೋಗಿ ಶಕ್ತಿಯನ್ನು ನೀಡುವಂಥ ಸಸ್ಯ ಅಂತ ತಿಳಿಯಲಾಗಿದೆ. ಇಲ್ಲಂತೂ ನಾವು ನಮ್ಮ ಕೆಲಸಗಳನ್ನು ಸಿದ್ಧಿ ಮಾಡಲು ಭಿನ್ನ ಭಿನ್ನವಾದ ಪದ್ಧತಿಗಳನ್ನು ಉಪಾಯಗಳನ್ನು ಮಾಡ್ತೀವಿ. ಕೆಲವು ಜನರ ಉಪಾಯಗಳಂತೂ ಸಿದ್ಧಿಯಾಗುತ್ತವೆ. ಆದರೆ ಇಲ್ಲಿರುವ ವ್ಯತ್ಯಾಸ ಏನಿದೆ ಅಂದರೆ, ಸರಿಯಾದ ರೀತಿಯಲ್ಲಿ ಸರಿಯಾದ ಮುಹೂರ್ತದಲ್ಲಿ ಕೆಲವು ಉಪಾಯಗಳನ್ನು ಮಾಡಿದ್ರೆ ಆ ಎಲ್ಲ ಉಪಾಯಗಳು ಫಲವನ್ನು ಕೊಡುತ್ತವೆ. ಇನ್ನು ನಾನು ನಿಮಗೆ ಒಂದು ಸುಂದರವಾದ ವನಸ್ಪತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ಇದರ ಉಪಾಯವನ್ನು ಮಾಡಿ ನೀವು ಸಿದ್ಧಿ ಮಾಡಿಕೊಂಡ್ರೆ ನಂಬಿಕೆ ಇಡಿ, ನಿಮ್ಮ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಈ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಈ ಸಸ್ಯದ ಬಗ್ಗೆ ಕೆಲವು ಉಪಾಯಗಳನ್ನು ನಾವು ನಿಮಗೆ ತಿಳಿಸಿದ್ದೇವೆ. ಆದರೆ ಅವುಗಳಲ್ಲಿ ಕೆಲವು ವಿಶೇಷವಾದ ಹೊಸ ಉಪಾಯಗಳನ್ನು ಇಂದು ನಾವು ನಿಮಗೆ ತಿಳಿಸ್ತೀವಿ. ಈ ಉಪಾಯಗಳನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಹಣಕಾಸಿನ ಸಮಸ್ಯೆ ಆಗಲಿ, ಮನೆಯಲ್ಲಂತೂ ಅನೇಕ ಪ್ರಕಾರದ ತೊಂದರೆಗಳು ಇರುತ್ತವೆ. ಗ್ರಹದೋಷ ಇರಲಿ, ಚಿಟಿಕೆ ಹೊಡೆಯೋದರಲ್ಲಿ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಒಂದು ವೇಳೆ ಇದನ್ನು ಆಯುರ್ವೇದಿಕ ದೃಷ್ಟಿಯಿಂದ ನೋಡಿದ್ರೆ ಹಲವಾರು ಲಾಭಗಳು ಇಲ್ಲಿವೆ. ಇಂದಿನ ಈ ವಿಡಿಯೋದಲ್ಲಿ ನಾನು 2 ಪ್ರಕಾರದ ಜ್ಞಾನಗಳನ್ನು ಕವರ್ ಮಾಡ್ತೀನಿ. ಎಲ್ಲಕ್ಕಿಂತ ಮೊದಲು ತಂತ್ರಶಾಸ್ತ್ರದ ಅನುಸಾರವಾಗಿ ನಿಮಗೆ ತಿಳಿಸ್ತೀನಿ. ಆನಂತರ ಆಯುರ್ವೇದಿಕ ದೃಷ್ಟಿಯಿಂದ ಇದು ಯಾವ ರೀತಿ ಕಾರ್ಯವನ್ನು ಮಾಡುತ್ತದೆ ಅಂತ ತಿಳಿದುಕೊಳ್ಳೋಣ. ಯಾಕಂದರೆ ಈ ಮರಗಿಡಗಳ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಇರುತ್ತದೆ. ಯಾರ ಬಳಿ ಗಿಡಮೂಲಿಕೆಗಳ ಜ್ಞಾನ ಇರುತ್ತದೆಯೋ ಅವರು ಎಲ್ಲಿಯೂ ಅಲೆದಾಡುವಂಥ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲಿಯೇ ಕುಳಿತುಕೊಂಡು ಎಲ್ಲವನ್ನ ಮಾಡಬಹುದು, ಎಲ್ಲವನ್ನ ಪಡೆದುಕೊಳ್ತಾರೆ. ಇಲ್ಲಿ ಅವರನ್ನು ಯಾವ ರೋಗಗಳು ಕೂಡ ಸ್ಪರ್ಶ ಮಾಡೋದಿಲ್ಲ. ಇವರಿಗೆ ಯಾವುದೇ ಧನ ಸಂಪತ್ತಿನ ಕೊರತೆ ಕೂಡ ಇರೋದಿಲ್ಲ. ಇಲ್ಲಿ ಕೇವಲ ಸರಿಯಾದ ರೀತಿಯಲ್ಲಿ ಆ ಉಪಾಯಗಳನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಅಷ್ಟೇ. ಯಾಕಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಮರಗಿಡಗಳಲ್ಲಿ ದೇವಣ ದೇವತೆಗಳ ಶಕ್ತಿ ವಾಸ ಮಾಡಿರುತ್ತವೆ. ಮರಗಿಡಗಳ ಪೂಜೆ ಮಾಡೋದ್ರಿಂದ, ಉಪಾಯ ಮಾಡೋದ್ರಿಂದ, ಜೊತೆಗೆ ಅನಾರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಇವು ಲಾಭವನ್ನು ಕೊಡುತ್ತವೆ. ಯಾಕೆ ಇವು ಇಷ್ಟು ಪವರ್ಫುಲ್ ಆಗಿರುತ್ತವೆ ಅಂದರೆ, ಯಾವಾಗ ಇವು ತಮ್ಮ ಕೆಲಸವನ್ನು ಶುರು ಮಾಡುತ್ತವೆಯೋ ಆಗ ಇವು ಬೇರು ಸಮೇತವಾಗಿ ಆ ತೊಂದರೆಯನ್ನು ನಷ್ಟ ಮಾಡುತ್ತವೆ. ಯಾಕಂದರೆ ಇವುಗಳಲ್ಲಿ 2 ಪ್ರಕಾರದ ಶಕ್ತಿಗಳಿರುತ್ತವೆ. ಒಂದೆಡೆ ದೈವಿ ಶಕ್ತಿಗಳೆಂದರೆ, ಇನ್ನೊಂದೆಡೆ ಇವುಗಳಲ್ಲಿ ಆಯುರ್ವೇದಿಕ ಗುಣಗಳು ಇರುತ್ತವೆ. ಇಲ್ಲಿ ಯಾವುದೇ ಪ್ರಕಾರದ ರೋಗಗಳಿರಲಿ ಎಲ್ಲವೂ ಸರಿಯಾಗುತ್ತವೆ. ಇಂದು ಕೇವಲ ವಿಡಿಯೋವನ್ನು ಕೊನೆಯ ತನಕ ನೀವು ನೋಡಿರಿ. ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥ ಸಸ್ಯವನ್ನು ನಿಮ್ಮ ಮನೆಯ ಹತ್ತಿರದಲ್ಲಿ ಅಥವಾ ಎಲ್ಲಾದರೂ ರೋಡ್ ಪಕ್ಕದಲ್ಲಿ ನೀವು ಖಂಡಿತವಾಗಿ ನೋಡಿರ್ತೀರ. ಇದರ ಎಲೆಗಳಲ್ಲಿ ಹೇಗೆ ಮುಳ್ಳುಗಳಿವೆ ಅಂತ ನೀವೇ ನೋಡಿ. ಆದರೆ ಇದರ ಹೂವು ಚಿನ್ನದ ಬಣ್ಣದಲ್ಲಿ ತುಂಬ ಸುಂದರವಾಗಿ ಇರುತ್ತದೆ. ಈ ಸಸ್ಯದ ಹೆಸರು ನಿಮಗೆ ಗೊತ್ತಿರಬಹುದು, ಆದರೆ ಇದನ್ನು ನಾವು ಬ್ರಹ್ಮದಂಡಿ ಹೆಸರಿನಿಂದ ಕರೆಯುತ್ತೇವೆ. ಕೆಲವರು ಇದನ್ನು ಸತ್ಯಾನಾಶಿ ಸಸ್ಯ ಅಂತ ಕರೆಯುತ್ತಾರೆ. ಇದರ ಬಗ್ಗೆ ಅಂತೂ ಹಲವಾರು ಉಪಾಯಗಳಿವೆ. ಆದರೆ ಕೆಲವು ಇಂಪಾರ್ಟೆಂಟ್ ಉಪಾಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಇದರ ಉಪಾಯವನ್ನು ಯಾವುದೇ ರೀತಿಯ ಶುಭ ದಿನಗಳಲ್ಲಿ ಮಾಡಬಹುದಾಗಿದೆ. ಅಂದರೆ ಹಬ್ಬದ ದಿನ ಇರಲಿ, ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಈ ರೀತಿ ಶುಭ ದಿನಗಳಲ್ಲಿ ಮಾಡಬಹುದು. ಇಲ್ಲಿ ಕೇವಲ ಈ ಚಿಕ್ಕ ಉಪಾಯವನ್ನು ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಒಮ್ಮೆ ಖಂಡಿತವಾಗಿ ಮಾಡಿ ನೋಡಿ. ನಂಬಿಕೆ ಇಡಿ, ನಿಮ್ಮ ಜನ್ಮಾಂತರದಿಂದ ಬಂದಿರುವಂಥ ಸಮಸ್ಯೆಗಳು ತಕ್ಷಣವೇ ನಷ್ಟ ಆಗುತ್ತವೆ. ತಾಯಿ ಲಕ್ಷ್ಮೀದೇವಿಯ ಕೃಪೆ ಕೂಡ ಸಿಗುತ್ತದೆ. ಹೇಗೆ ಮಾಡುವುದಂತ ಗಮನವಿಟ್ಟು ನೋಡಿರಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮಗೆ ಸಿಗಲಿ. ಒಂದು ವೇಳೆ ಈ ಉಪಾಯವನ್ನು ನೀವು ಮಾಡಲು ಮುಂದಾಗ್ತಾ ಇದ್ದರೆ ಒಂದು ದಿನ ಮುನ್ನವೇ ಇದಕ್ಕೆ ಆಮಂತ್ರಣವನ್ನು ಕೊಡಬೇಕು. ಉದಾಹರಣೆಗಾಗಿ ಅಮಾವಾಸ್ಯೆಯ ದಿನ ಇದನ್ನು ಮಾಡಬೇಕಂದ್ರೆ ಒಂದು ದಿನ ಮುನ್ನ ನೀವು ಏನು ಮಾಡಬೇಕಂದ್ರೆ ಆ ಸಸ್ಯದ ಬಳಿ ಹೋಗಿ ಆಮಂತ್ರಣವನ್ನು ಕೊಟ್ಟು ಬರಬೇಕು ಮತ್ತು ರಾತ್ರಿ ಸಮಯದಲ್ಲಿ ಅದನ್ನು ಕಿತ್ತು ತರಬೇಕು. ಕಿತ್ತು ತಂದ ನಂತರ
ಪೂರ್ತಿ ದಿನ ಅದನ್ನು ಹಾಗೆ ಇಡಬೇಕು. ಇದನ್ನು ತರಲು ಹೋದಾಗ ಬರಿಗಾಲಲ್ಲಿ ಹೋಗಬೇಕು. ಇದನ್ನು ತಂದ ನಂತರ ಮೊದಲು ಚೆನ್ನಾಗಿ ತೊಳೆಯಬೇಕು. ಆನಂತರ ಗೋಮೂತ್ರ ಅಥವಾ ಗಂಗಾಜಲ ಇದ್ದರೆ ಇದರ ಮೇಲೆ ಸಿಂಪಡಿಸಬೇಕು, ಅಥವಾ ಯಾವುದಾದ್ರೂ ಪವಿತ್ರವಾದ ನದಿಯ ನೀರನ್ನು ಸಿಂಪಡಿಸಬೇಕು. ಇದರಿಂದ ಇದು ಪವಿತ್ರಗೊಳ್ಳುತ್ತದೆ. ಅಥವಾ ಪಂಚಾಮೃತದಿಂದ ಇದಕ್ಕೆ ಸ್ನಾನ ಮಾಡಿಸಬೇಕು. ಈ ರೀತಿ ಅಭಿಷೇಕ ಮಾಡಿದ ನಂತರ ಆನಂತರ ಸಾಯಂಕಾಲದ ಸಮಯದಲ್ಲಿ ಯಾವ ಉಪಾಯ ಮಾಡಬೇಕಂತ ಗಮನವಿಟ್ಟು ಕೇಳಿರಿ. ಎಲ್ಲಕ್ಕಿಂತ ಮೊದಲು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಇದರ ಬೇರನ್ನು ಇಟ್ಟು ಕಟ್ಟಬೇಕು. ಇದರ ಒಂದು ಗಂಟನ್ನು ರೆಡಿಯಾದ ಮೇಲೆ ತಾಯಿ ಲಕ್ಷ್ಮೀದೇವಿಯ ಎದುರುಗಡೆ ಇದನ್ನು ಇಡಬೇಕು. ಅಲ್ಲಿ ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು ಜಪ ಮಾಡಬೇಕು. 108 ಬಾರಿ ಓಂ ಮಹಾಲಕ್ಷ್ಮೀ ನಮಃ. ಈ ರೀತಿಯಾಗಿ 108 ಬಾರಿ ಈ ಬೀಜ ಮಂತ್ರವನ್ನು ಜಪ ಮಾಡಿದ್ರೆ ಆ ಗಂಟಿನಲ್ಲಿ ದೈವಿ ಶಕ್ತಿ ಹೋಗುತ್ತದೆ. ಈ ರೀತಿಯಾಗಿ ಆ ಬೇರಿನಲ್ಲಿ ಸಿದ್ಧಿಗಳು ಸಿಗುತ್ತವೆ. ಆನಂತರ ಈ ಗಂಟನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲಾಗಲಿ ಅಥವಾ ಹಣ ಇಡುವಂಥ ಕಬೋರ್ಡ್ನಲ್ಲಿ ಈ ರೀತಿ ಶುದ್ಧವಾದ ಪವಿತ್ರವಾದ ಸ್ಥಾನದಲ್ಲಿ ಹೋಗಿ ಇಡಬೇಕು. ಇದರ ಮೇಲೆ ಯಾರ ದೃಷ್ಟಿ ಪದೇ ಪದೇ ಬೀಳುವಂತೆ ಇರಬಾರದು. ಬೇಕಾದರೆ ದೇವರ ಕೋಣೆಯಲ್ಲೂ ಇಡಬಹುದು. ಈ ರೀತಿ ಮಾಡಿದಾಗ ಅನೇಕ ಪ್ರಕಾರದ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಹಣ ಇಡುವಂಥ ಕಬೋರ್ಡ್ನಲ್ಲಿ ಇಟ್ಟರೆ ಧನ ಸಂಪತ್ತಿನಲ್ಲೂ ವೃದ್ಧಿಯಾಗುತ್ತದೆ. ಅಡುಗೆ ಮನೆಯಲ್ಲಿ ಇಟ್ಟರೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ವಾಸ ಆಗುತ್ತದೆ, ತಾಯಿ ಲಕ್ಷ್ಮೀ ದೇವಿಯ ವಾಸ ಆಗುತ್ತದೆ. ಯಾವ ಸ್ಥಾನದಲ್ಲಿ ಇಡುತ್ತೀರೋ ಅಲ್ಲಿ ವೃದ್ಧಿಯಾಗುತ್ತದೆ. ಇನ್ನು ಎರಡನೆಯದಾಗಿರುವಂಥ ಉಪಾಯ, ಒಂದು ವೇಳೆ ನೀವು ಭಗವಂತನಾದ ಶಿವನನ್ನು ಒಲಿಸಿಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಸಾಮಾನ್ಯವಾಗಿ ಭಗವಂತನಾದ ಶಿವನಿಗೆ ಬಿಲ್ವಪತ್ರೆ ಎಲೆಗಳನ್ನು ಅರ್ಪಿಸುತ್ತಾರೆ. ಆ ಗಿಡದಲ್ಲೂ ಮುಳ್ಳುಗಳಿರುತ್ತವೆ. ಮತ್ತು ಉಮ್ಮತ್ತಿ ಗಿಡದ ಹೂ ಎಲೆಗಳನ್ನು ಅರ್ಪಿಸುತ್ತಾರೆ, ಅದರಲ್ಲೂ ಮುಳ್ಳುಗಳಿರುತ್ತವೆ. ಇಲ್ಲಿ ಈ ಸಸ್ಯದಲ್ಲೂ ಕೂಡ ಮುಳ್ಳುಗಳಿವೆ. ಇದರ ಹೂವು ತುಂಬಾ ಸುಂದರವಾಗಿರುತ್ತದೆ. ಒಂದು ವೇಳೆ ಈ ಹಳದಿ ಬಣ್ಣದ ಹೂವನ್ನು ತುಂಬಾ ಎಚ್ಚರಿಕೆಯಿಂದ ತೆಗೆದುಕೊಂಡು ಶಿವನಿಗೆ ಅರ್ಪಿಸಿದರೆ, ಶಿವಲಿಂಗಕ್ಕೆ ಅರ್ಪಿಸಿದರೆ ಶಿವನು ಬೇಗನೆ ಒಲಿಯುತ್ತಾರೆ. ವಿಶೇಷವಾಗಿ ಸೋಮವಾರದ ದಿನ ಶಿವನ ದೇವಾಲಯಕ್ಕೆ ಹೋಗಿ ಈ ಹೂವನ್ನು ಅರ್ಪಿಸಿದರೆ ಶಿವನು ನಿಮಗೆ ಒಲಿಯುತ್ತಾರೆ. ಈ ಹೂವನ್ನು ನೀವು ಸಾಮಾನ್ಯವಾದ ಹೂವು ಅಂತ ತಿಳಿಯಬೇಡಿ. ಇದರಲ್ಲಿ ತುಂಬ ಶಕ್ತಿಗಳಿವೆ. ಆದರೆ ಸರಿಯಾದ ರೀತಿಯಲ್ಲಿ ಉಪಾಯ ಮಾಡಿದಾಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಕೋರ್ಟ್ ಕಚೇರಿಯಂಥ ಸಮಸ್ಯೆಗಳು ನಡೀತಾ ಇರಬಹುದು. ಒಂದು ವೇಳೆ ಮನೆಯಲ್ಲಿ ಜಗಳಗಳಾಗ್ತಾ ಇದ್ದರೆ, ಯಾರಾದರೂ ಶತ್ರುಗಳು ತೊಂದರೆ ಕೊಡ್ತಾ ಇದ್ದರೆ ಇಲ್ಲಿ ಬೇಗನೆ ಇವೆಲ್ಲವೂ ದೂರ ಆಗುತ್ತವೆ. ಕೋರ್ಟ್ ಕಚೇರಿಯಲ್ಲಿ ನೀವು ವಿಜಯವನ್ನು ಪಡೆದುಕೊಳ್ತೀರಾ. ಇದರ ಜೊತೆಗೆ ಮತ್ತೊಂದು ಉಪಾಯವನ್ನು ನೀವು ಮಾಡಬಹುದು. ಇದರ ಬೇರನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಬಲಗೈಯಿಂದಲೇ ಈ ಕಾರ್ಯವನ್ನು ನೀವು ಮಾಡಬೇಕಾಗುತ್ತದೆ. ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ದೇವರ ಕೋಣೆಯಲ್ಲಿ ಸ್ವಲ್ಪ ಸಮಯದ ತನಕ ಇದನ್ನು ಇಡಬೇಕು. ಯಾವಾಗ ನೀವು ಯಾವುದಾದ್ರೂ ಕೆಲಸಕ್ಕಾಗಿ ಆಚೆ ಹೋಗ್ತೀರಾ, ಅಂದರೆ ನೀವು ಯಾವುದಾದ್ರೂ ಕೆಲಸ ಕಾರ್ಯ ಮಾಡ್ತಾ ಇದ್ದರೆ ಅವುಗಳಲ್ಲಿ ಯಾವತ್ತಿಗೂ ಏನಾದರೂ ಅಡಚಣೆಗಳು ಬರ್ತಾ ಇದ್ದರೆ, ಕೆಲಸ ಅಪೂರ್ಣವಾಗ್ತಾ ಇದ್ದರೆ, ಕೋರ್ಟ್ ಕಚೇರಿಯಂಥ ಸಮಸ್ಯೆಗಳಿದ್ದರೆ ಅವುಗಳಲ್ಲಿ ವಿಜಯವನ್ನು ಸಾಧಿಸಬೇಕಂದ್ರೆ ಈ ಉಪಾಯವನ್ನು ಮಾಡಿರಿ. ಎಲ್ಲಾದರೂ ಕಾರ್ಯಕ್ಕಾಗಿ ಕೆಲಸಕ್ಕಾಗಿ ಹೋಗ್ತಾ ಇದ್ದರೆ ಆ ಕಾರ್ಯವು 100% ಆಗಿ ನಿಮಗೆ ಫಲವನ್ನು ಕೊಡುತ್ತದೆ. ಇಲ್ಲಿ ಹೇಗೆ ಮಾಡಬೇಕಂದ್ರೆ, ಮೊದಲಿಗೆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇದರ ಬೇರನ್ನು ಕಟ್ಟಿ ದೇವರ ಕೋಣೆಯಲ್ಲಿ ಸ್ವಲ್ಪ ಸಮಯದ ತನಕ ಇಡಬೇಕು. ಆನಂತರ ಆ ಗಂಟನ್ನು ನೀವು ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಳ್ಳಿ. ಯಾವ ಕೆಲಸಕ್ಕಾಗಿ ಹೋಗ್ತಾ ಇರ್ತೀರೋ ಅಲ್ಲಿಗೆ ನೀವು ಹೋಗಿರಿ. ಇಲ್ಲಿ 100ಕ್ಕೆ 100 ನಿಮ್ಮ ಕೆಲಸ ಖಂಡಿತವಾಗಿ ಪೂರ್ಣಗೊಳ್ಳುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದರ ಕೆಲವು ಆಯುರ್ವೇದಿಕ ಪ್ರಯೋಗಗಳನ್ನು ತಿಳಿದುಕೊಳ್ಳೋಣ. ಯಾಕಂದರೆ ಈ ಆಯುರ್ವೇದಿಕ ಉಪಾಯಗಳನ್ನು ತಿಳಿದುಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ದೈವಿ ಶಕ್ತಿಗಳಂತೂ ಇವೆ, ಜೊತೆಗೆ ಔಷಧಿ ಗುಣ ಕೂಡ ಇದೆ. ಇದು ಹಲವಾರು ಕಾಯಿಲೆಗಳನ್ನು ದೂರ ಮಾಡೋದರಲ್ಲಿ ಸಹಾಯಕ ಆಗಿದೆ. ಇಲ್ಲಿ ಗಿಡಮೂಲಿಕೆಗಳಲ್ಲಂತೂ ಒಂದು ಅಲ್ಲ, ಬದಲಿಗೆ ಹಲವಾರು ರೋಗಗಳನ್ನು ನಾಶ ಮಾಡುವಂಥ ಶಕ್ತಿ ಇರುತ್ತದೆ. ಆದರೆ ನಮಗೆ ಅವುಗಳ ಬಗ್ಗೆ ಗೊತ್ತಿರೋದಿಲ್ಲ. ಮಾಹಿತಿ ಗೊತ್ತಿಲ್ಲದ ಕಾರಣ ಅವುಗಳನ್ನು ಕಸ ಅಂತ ತಿಳಿದು ಹಾಗೆ ಕಿತ್ತು ಎಸೆದು ಬಿಡ್ತೀವಿ. ಆದರೆ ಈ ಮುಳ್ಳಿನ ಗಿಡವನ್ನು ಸಾಮಾನ್ಯವಾದ ಸಸ್ಯ ಅಂತ ತಿಳಿಯಬೇಡಿ. ತುಂಬ ಗಮನವಿಟ್ಟು ಇತರ ಪ್ರಯೋಗಗಳನ್ನು ತಿಳಿದುಕೊಳ್ಳಿ. ಮೊದಲನೆಯದಾಗಿ, ಒಂದು ವೇಳೆ ನಿಮಗೇನಾದರೂ ಕೀಲು ನೋವುಗಳು ಕಾಡ್ತಾ ಇದ್ದರೆ, ಎಲ್ಲಾದರೂ ನೋವುಗಳು ಆಗಿದ್ದರೆ ಇಲ್ಲಿ ಇದರ ಬೀಜದ ಎಣ್ಣೆ ಒಂದು ಬರುತ್ತದೆ. ಮಾರ್ಕೆಟ್ನಲ್ಲಿ ಸತ್ಯನಾಸಿ ಸಸ್ಯದ ಎಣ್ಣೆ ಕೊಡಿ ಅಂದರೆ ಕೊಡ್ತಾರೆ. ಎಣ್ಣೆಯಂತೂ ತುಂಬ ಸುಲಭವಾಗಿ ಸಿಗುತ್ತದೆ. ಇಲ್ಲಿ ನೋವು ಆದ ಸ್ಥಾನದಲ್ಲಿ ಇದರ ಎಣ್ಣೆಯನ್ನು ಹಚ್ಚಬೇಕು. ನಂಬಿಕೆ ಇಡಿ, ನಿಧಾನವಾಗಿ ಆ ನೋವುಗಳು ಮಾಯ ಆಗಲು ಶುರುವಾಗುತ್ತವೆ. ಒಂದು ವೇಳೆ ನಿಮಗೆ ಇದು ಎಣ್ಣೆ ಸಿಗಲಿಲ್ಲ ಅಂದರೆ ಈ ಸತ್ಯನಾಸಿ ಸಸ್ಯದ ಜ್ಯೂಸನ್ನು ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡಿ ಗಾಯ ಆದ ಅಥವಾ ನೋವು ಇರುವಂಥ ಸ್ಥಾನದಲ್ಲಿ ಲೇಪನ ಮಾಡಿದ್ರೆ ಇದು ತನ್ನ ಕಾರ್ಯವನ್ನು ಖಂಡಿತವಾಗಿ ಮಾಡುತ್ತದೆ.
ಒಂದು ವೇಳೆ ಶ್ವಾಸಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ, ಅಸ್ತಮಾದಂಥ ಸಮಸ್ಯೆಗಳಿದ್ದರೆ ಇಲ್ಲಿ ಇದರ ಬೇರನ್ನು ಒಣಗಿಸಬೇಕು. ನಂತರ ಪೌಡರನ್ನು ಮಾಡಬೇಕು. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಇದರ ಚೂರ್ಣವನ್ನು 1 ಗ್ರಾಮ್ನಷ್ಟು ನೀರಿಗೆ ಹಾಕಿ ಕುಡಿಯಬೇಕು. ಅಂದರೆ ಬಿಸಿ ನೀರು ಅಥವಾ ಬಿಸಿ ಹಾಲಿಗೆ ಹಾಕಿ ಕುಡಿಯಬೇಕು. ನಿರಂತರವಾಗಿ ಕೇವಲ 1 ವಾರ ಈ ರೀತಿ ಕುಡಿದರೂ ಕೂಡ ಶ್ವಾಸಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಾಶ ಆಗುತ್ತವೆ. ಇನ್ನು ಮೂರನೇದಾಗಿರುವಂಥ ಪವರ್ಫುಲ್ ಆಗಿರುವಂಥ ಉಪಾಯ ಏನಿದೆ ಅಂದರೆ, ಇದು ಹಳದಿ ಕಾಮಾಲೆ ರೋಗದಲ್ಲಿ ಕಾರ್ಯವನ್ನು ಮಾಡುತ್ತದೆ. ಇಲ್ಲಿ ನೀವು ಅಮೃತ ಬಳ್ಳಿಯ ರಸವನ್ನು ತೆಗೆದುಕೊಳ್ಳಬೇಕು. ಇದರಲ್ಲಿ ಸತ್ಯನಾಸಿ ಸಸ್ಯದ ಬೇರಿನ ಪೌಡರನ್ನು ಸೇರಿಸಬೇಕು. ಕೇವಲ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಕುಡಿಯಬೇಕು. ಕೇವಲ 3 ರಿಂದ 4 ದಿನ ಈ ರೀತಿ ಕುಡಿದರೆ ಹಳದಿ ಕಾಮಾಲೆ ರೋಗವು ಗುಣ ಆಗಲು ಶುರುವಾಗುತ್ತದೆ. ಕೆಲವರಲ್ಲಂತೂ ಉರಿ ಮೂತ್ರದ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ ಅಥವಾ ಮೂತ್ರ ರೋಗಗಳು ಇರುತ್ತವೆ. ಇಂಥ ಸ್ಥಿತಿಯಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ ಸತ್ಯನಾಸಿ ಸಸ್ಯದ ಬೇರಿನ ಪೌಡರನ್ನು ತೆಗೆದುಕೊಳ್ಳಬೇಕು. ಇಲ್ಲಿ 20 ಗ್ರಾಂ ಉಗುರು ಬೆಚ್ಚಗೆ ಇರುವಂಥ ನೀರಿನಲ್ಲಿ ಸೇರಿಸಿ ಮುಂಜಾನೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಕುಡಿಯಲು ಶುರು ಮಾಡಬೇಕು. 100% ಇದು ನಿಮಗೆ ಲಾಭವನ್ನು ಕೊಡುತ್ತದೆ. ಒಂದು ವೇಳೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅದರ ಮೇಲೆ ಇದರ ಬೇರಿನ ಪೌಡರ್ ಪೇಸ್ಟನ್ನು ಹಚ್ಚೋದ್ರಿಂದ ಆ ಸಮಸ್ಯೆಗಳು ಕೂಡ ಕ್ಲಿಯರ್ ಆಗುತ್ತವೆ. ಈ ಎಲ್ಲ ಮಾಹಿತಿ ನಿಮಗೆ ಮೊದಲೇ ಗೊತ್ತಿತ್ತಾ ಅಥವಾ ಇಲ್ವಾ? ನಿಮ್ಮಲ್ಲಿ ಈ ಸಸ್ಯಕ್ಕೆ ಯಾವ ಹೆಸರಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.